Welcome to this class. Today I am going to teach next very important topic, that is there's a girl by the tracks. As per your exam is concerned, this lesson is very important because 3 marks extracts asked by this lesson. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಲೆಸನ್ದಲ್ಲಿ ನೀವು ಎಕ್ಸ್ಟ್ರಾಕ್ಟ್ಸ್ಗಳನ್ನ ಕೇಳ್ತಾನೆ. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಹೋಲ್ ಲೆಸನ್. ಐ ವಿಲ್ ಎಕ್ಸ್ಪ್ಲೇನ್ ಯು bit by bit. Okay? There's a girl by the tracks. What it means? ಏನಿದರ ಅರ್ಥ? ಹುಡುಗಿ ಟ್ರ್ಯಾಕ್ ಹಳಿಯ ಮೇಲೆ ಅಂತ ಹೇಳ್ಬೋದು, ಅಥವಾ ರೈಲ್ವೆ ಹಳಿಯ ಮೇಲೆ. ಹೌದಲ್ಲ, ಒಂದು ಹುಡುಗಿ ರೈಲ್ವೆ ಹಳಿ ಮೇಲೆ ಇದ್ದಾಳೆ ಅಂತ ಅರ್ಥ. ರಿಟನ್ ಬೈ ದೇವನ್ ಕನಾಲ್. Written by Devan Kanal. Okay, before going to that lesson, we will see new words. He has already given. New words are very helpful for given word, and sometimes they ask meanings. Okay, for first one meaning, suburban. ಇದನ್ನ given word ಕೇಳ್ತಾರೆ ನೋಡಿ, suburban. Suburban means a place outside a city. A place outside a city, that is called suburban. ಅಂದರೆ ನಗರದ ಹೊರವಲಯ ಅಂತ ಹೇಳ್ತೀವಿ ನಾವು. ಸಬರ್ಬನ್ ಮೀನ್ಸ್ ಎ ಪ್ಲೇಸ್ ಔಟ್ಸೈಡ್ ಎ ಸಿಟಿ. ನಾನು ನಿಮಗೆ ಎಕ್ಸಾಮ್ನಾಗ ಏನು ಮಾಡ್ತಾರೆ, ಗಿವ್ ಒನ್ ವರ್ಡ್, ಎ ಪ್ಲೇಸ್ ಔಟ್ಸೈಡ್ ಎ ಸಿಟಿ. ಏನು ಬರೀತೀರಾ? ಯು ಹ್ಯಾವ್ ಟು ರೈಟ್ ಸಬರ್ಬನ್. ಕಮ್ಯೂಟರ್. ಕಮ್ಯೂಟರ್, ದಿಸ್ ಆಲ್ಸೋ ಗಿವ್ ಒನ್ ವರ್ಡ್ದಾಗ ಕೇಳ್ತಾನೆ. ಓಕೆ, ಕಮ್ಯೂಟರ್ ಮೀನ್ಸ್ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ದಿನನಿತ್ಯ ತಮ್ಮ ಕೆಲಸಕ್ಕಾಗಿ ಹೊರಡೋರು, ದೇ ಆರ್ ಕಾಲ್ಡ್ ಕಮ್ಯೂಟರ್ಸ್. ಕಮ್ಯೂಟರ್ಸ್ ಪ್ರಯಾಣಿಕರು ಅಂತ ಹೇಳ್ಬೋದು ಅಷ್ಟೆ. ಸ್ವ್ಯಾರ್ಮ್. ಸ್ವ್ಯಾರ್ಮ್ ಮೀನ್ಸ್ ರಶ್. ರಶ್ ಅಂದರೆ ಕಿಕ್ಕಿರಿದು ತುಂಬಿರುವ. ಈಗ ನೋಡಿ, ನೀವು ಬಸ್ ಅದು ನೋಡಿದಾಗ ಕಿಕ್ಕಿರಿದು ತುಂಬಿರ್ತಾವೆ. ಒಂದು ಸಲ, ಎಲ್ಲ ಟೈಮ್ ಇರಲ್ಲ, ಕೆಲವೊಂದು ಟೈಮ್ ಬಸ್ ಕಿಕ್ಕಿರಿದು ತುಂಬಿರ್ತಾವಿಲ್ರಿ. ಹರ್ಟಲ್. ಬಟ್ ಇಲ್ಲಿ ಬಸ್ ಅಂತ ತಿಳ್ಕೊಬೇಡ್ರಿ, ರೈಲ್ವೆ ಅಂತ ತಿಳ್ಕೊಳ್ಬೋ. ಹರ್ಟಲ್. ಹರ್ಟಲ್ ಮೀನ್ಸ್ ಮೂವ್ ಫಾಸ್ಟ್. ಮೂವ್ ಫಾಸ್ಟ್ ಅಂದರೆ ಜೋರಾಗಿ ಓಡುವುದು. ಮೂವ್ ಫಾಸ್ಟ್, ಹೆಸರು ತಕ್ಕಂಗೈತೆ. ನೆಕ್ಸ್ಟ್, ಟೆನಸ್. ಟೆನಸ್ ಮೀನ್ಸ್ ವೀಕ್ ಆರ್ ಶೇಕಿ. ಇವು ನೋಡಿ, ಗರ್ಲ್ಸ್ ಹೆಂಗಿರ್ತಾರಂದರೆ, ಇತ್ತೀಚಿನ ಗರ್ಲ್ಸ್ ಹೆಂಗಿರ್ತಾರಂದರೆ, ಇವರು ವೆರಿ ವೀಕ್ ಇರ್ತಾರೆ, ತಿನ್ನಲ್ಲ, ಚೆನ್ನಾಗಿ ತಿನ್ನಲ್ಲ, ವೀಕ್ ಇರ್ತಾರೆ. ವೀಕ್ ಇರೋದ್ರಿಂದ ಏನಾಗುತ್ತೆ, ನಡ್ಲಿಕ್ಕೆ ಶಕ್ತಿ ಇರಲ್ಲ, ಜೋರಾಗಿ ಗಾಳಿ ಬಂದರೆ ಪೂರ್ಣ ಹಾರೋಕ್ತಾರೆ. ಟೆನಸ್ ಫೂಟ್ ಹೋಲ್ಡ್ ಅದು ಬರುತ್ತೆ ಒಂದು ಸೀಕ್ವೆನ್ಸ್ ಇಲ್ಲಿ ಈ ಪಾಠದಲ್ಲಿ. ಓಕೆ, ಟೆನಸ್ ಫೂಟ್ ಹೋಲ್ಡ್ ಅಂತ ಬರುತ್ತೆ. ಸೊ ಟೆನಸ್ ಮೀನ್ಸ್ ಅಶಕ್ತ, ವೀಕ್ ಆರ್ ಶೇಕಿ. ಅದರಾಗೆ ಏನಪ್ಪ ಏನು ಮಾಡ್ತಾರೆ ಇವರು ಹುಡುಗಿರು, ಈ ಹೈ ಹೀಲ್ಸ್ ಹಾಕಿರ್ತಾರೆ ನೋಡಿ. ಹೈ ಹೀಲ್ಸ್. ಹೈ ಹೀಲ್ಸ್ ಅಂದರೆ ಏನಂತೀರಪ್ಪ ನೀವು ಕನ್ನಡದಲ್ಲಿ? ಹಿಂಬಡಿಯಿಂದ ಎತ್ತರ ಚಪ್ಪಲ್ ಇರ್ತಾವೆ ನೋಡಿ, ಕಾಲ್ಡ್ ಹೈ ಹೀಲ್ಸ್ ಚಪ್ಪಲ್ಸ್ ಅಂತ ಕರೀತಾರೆ. ಅಂತ ಹಾಕ್ತಾರೆ, ಎಲ್ಲ ಜೋರು ಹೋದರೆ ತುಪ್ಪಕ್ಕದ್ದು ಬಿದ್ದು ಬಿಡ್ತಾರೆ. ಸೊ ದಟ್ಸ್ ಕಾಲ್ಡ್ ಟೆನಸ್. ಟೆನಸ್. ಪ್ಯಾನಿಕ್.
Panic means panic. Suddenly feel frightened. Suddenly feel frightened. ಭಯಗೊಂಡ ಭಯಗೊಂಡ ಸಡನ್ಲಿ ಕ್ಲ್ಯಾಟರಿಂಗ್. ಸೊ ಗಿವ್ ಅನ್ನು ನೋಡೋದು ನೆನ್ಪಿಡ್ಬೇಕಿದು ಕ್ಲ್ಯಾಟರಿಂಗು. ಕ್ಲ್ಯಾಟರಿಂಗ್ ವೆರಿ ಇಂಪಾರ್ಟೆಂಟ್ ಫಾರ್ ಗಿವ್ ಒನ್ ವರ್ಡ್. ಓಕೆ, ಕ್ಲ್ಯಾಟರಿಂಗ್ ಮೀನ್ಸ್ ಮೇಕಿಂಗ್ ಎ ಲೌಡ್ ಸೌಂಡ್. ಜೋರಾಗಿ ಸಪ್ರ ಮಾಡೋದಕ್ಕೆ ಏನಂತ ಕರೀತಾರೆ ರೀ? ಕಟಕಟನೆ. ಇದನ್ನು ಹೆಂಗೆ ಹೇಳ್ಬೋದು ಗೊತ್ತಾ ಮೀನಿಂಗು? ಕ್ಲ್ಯಾಟ್ರಿಂಗ್ ಅಂದರೆ ಕಟಕಟನೆ ಶಬ್ದ ಮಾಡುವ. ಅರೆ ನೀವು ಟ್ರೈನ್ ಹೊಂಟ ಹೆಂಗೆ ಶಬ್ದ ಬರ್ತದೆ ರೀ? ಕಟಕಟನೆ ಬರ್ತೈತಿಲ್ಲ, ಕಟಕಟ ಬರ್ತದೋ ಕೊಟ್ಟು ಬರ್ತದೋ ಒಟ್ಟು ಯಾವುದೋ ಒಂದು ಬರ್ತೈತಿ. ಕ್ಲ್ಯಾಟರಿಂಗ್, ದ್ಯಾಟ್ಸ್ ಕಾಲ್ಡ್ ಕ್ಲ್ಯಾಟರಿಂಗ್, ಮೇಕಿಂಗ್ ಎ ಲೌಡ್ ಸೌಂಡ್. ಮಫ್ಲ್ಡ್. ಮಫ್ಲ್ಡ್ ಮೀನ್ಸ್ ಸೈಲೆನ್ಸ್ಡ್. ಈ ಟ್ರೈನ್ ಹೆಂಗಿರ್ತಾವಂದ್ರೆ ಸಡನ್ನಾಗಿ ನಿಲ್ಲಲಿವು, ಸಕಾಶ ಸೈ ಅದು ಮಾಡ್ಬೋದು ನಿಲ್ತಾವೆ ಅಷ್ಟೆ. ಮಫ್ಲ್ಡ್. ಮಫ್ಲ್ಡ್ ಮೀನ್ಸ್ ಸೈಲೆನ್ಸ್ಡ್, ಸಾವಕಾಶವಾಗಿ ಅಂತ ತಿಳ್ಕೊಳ್ಳೋ ಅಷ್ಟೆ. ಥರ್ಡ್. ಥರ್ಡ್ ಮೀನ್ಸ್ ಲೋ ಸೌಂಡ್, ಸಣ್ಣಗೆ ಸೌಂಡ್ ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದು. ಗ್ಯಾಸ್, ಇದು ಕೂಡ ಗಿವ್ ನೋಡೋದು ಬರುತ್ತೆ ನೋಡಿ. ಗ್ಯಾಸ್ಪು. ಗ್ಯಾಸ್ಪ್ ಇಸ್ ವೆರಿ ಇಂಪಾರ್ಟೆಂಟ್. ಗ್ಯಾಸ್ಪ್. ಗ್ಯಾಸ್ ಮೀನ್ಸ್ ಎ ಡೀಪ್ ಬ್ರೀತ್ ಟೇಕನ್ ವೆನ್ ಸರ್ಪ್ರೈಸ್ಡ್. ಏನಾದರೂ ನೀವು ರೋಡಲ್ಲಿ ಹೊಂಟಾಗ ಸಡನ್ನಾಗಿ ಏನಾದರೂ ಒಂದು ಸರ್ಪ್ರೈಸಿಂಗ್ ಥಿಂಗ್ ನೋಡ್ರಿ ಅಂತ ತಿಳ್ಕೊಳ್ಳಿ. ಏನು ರೀ ಅನ್ನಿಸ್ತದೆ ನಿಮಗೆ? ಏನು ಅನ್ನಿಸ್ತದೆ ಹೇಳಿ? ನಿಮಗೆ ಸರ್ಪ್ರೈಸಿಂಗ್ ನೋಡಿದಾಗ ಯು ಗಾಟ್ ಫ್ರೈಟ್ ಅನ್ನೋದು ಏನಾಗುತ್ತೆ? ಸಡನ್ನಾಗಿ ಸರ್ಪ್ರೈಸಿಂಗ್ ಥಿಂಗ್ ನೀವು ಎದುರಾದಾಗ ಸ್ವಲ್ಪ ಉಸಿರಾಟ ಜಾಸ್ತಿ ಆಗುತ್ತೆ. ಎ ಡೀಪ್ ಬ್ರೀತ್ ಟೇಕನ್ ವೆನ್ ಸರ್ಪ್ರೈಸ್ಡ್. ಹೆಂಗೆ ಗೊತ್ತಾ ಉಸಿರಾಟ? ಹೌದಲ್ವ? ಆ ರೀತಿ. ಇಮ್ಯಾನೇಟ್. ಇಮ್ಯಾನೇಟ್ ಮೀನ್ಸ್ ಕಮ್ ಫ್ರಾಮ್ ಅಂತ ಹೇಳ್ತಾರೆ. ಬಂದವರು, ಎಲ್ಲಿಂದ ಬಂದವರು ಅಂತ ಹೇಳ್ಬೋದು. ಇಂಪಲ್ಸಿವ್ಲಿ. ಸೊ ಕೀಪ್ ಇಟ್ ಇನ್ ಮೈಂಡ್, ಇದು ಮೀನಿಂಗ್ ಕೇಳ್ಬೋದು. ವಾಟ್ ಇಸ್ ದ ಮೀನಿಂಗ್ ಆಫ್ ಇಂಪಲ್ಸಿವ್ಲಿ? ಓಕೆ, ವೇಟ್. ಇಂಪಲ್ಸಿವ್ಲಿ ಮೀನ್ಸ್ ವಿತೌಟ್ ಎನಿ ಥಿಂಕಿಂಗ್, ಅಂದರೆ ಯಾವುದೇ ಯೋಚನೆ ಇಲ್ಲದೆ ಅಂತ ಹೇಳ್ಬೋದು. ಓಕೆ. ಫ್ರಾಂಟಿಕಲಿ. ಫ್ರಾಂಟಿಕಲಿ ಮೀನ್ಸ್ ವಿತ್ ನೋ ಹೋಪ್. ಇದನ್ನು ಕೂಡ ಭಾಳ ಸಲ ಕೇಳಿದ್ದಾನೆ. ಫ್ರಾಂಟಿಕಲಿ ಮೀನ್ಸ್ ವಿತ್ ನೋ ಹೋಪ್, ಯಾವುದೇ ಭರವಸೆಯಿಲ್ಲದೆ. ವೆರಿ. ವೆರಿ ಮೀನ್ಸ್ ವರೀಡ್, ದುಃಖದಿಂದ ಕೂಡಿದ. ವೆರಿ ಮೀನ್ಸ್ ವರೀಡ್ ಅಂತ ನಾವೇನು ಹೇಳ್ತೀವಲ್ಲ, ದ್ಯಾಟ್ಸ್ ಕಾಲ್ಡ್ ಇನ್ ಕನ್ನಡ ದುಃಖದಿಂದ ಕೂಡಿದ. ಓಕೆ. ಸೊ ಅಂಥದ್ದೊಂದು ಘಟನೆಯನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸಾಹಿತಿ ದೇವನ್ ಕನಾಲ್. ದ ಸ್ಟೋರಿ ಟೈಟಲ್ ಈಸ್ ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಹುಡುಗಿ ಟ್ರ್ಯಾಕ್ ಮೇಲೆ ಅಂತ ಹೇಳ್ಬೋದು. ನೋಬಡಿ ಡೇರ್ ಟು ಗೋ ವೇರ್ ದಿಸ್ ಯಂಗ್ಸ್ಟರ್ ಡಿಚ್. ಇಲ್ಲೊಬ್ಬ ಯಂಗ್ಸ್ಟರ್ ಬರ್ತಾನೆ ನಿಮ್ಮಂಥವನು. ನೀವೆಲ್ಲ ಯಂಗ್ಸ್ಟರ್ಸೇ. 10th ಅಂದರೆ ನೀವೆಲ್ಲ ಯಂಗ್ಸ್ಟರ್ಸೇ. ಯು ಆರ್ ಆಲ್ ಯಂಗ್ಸ್ಟರ್ಸ್. ನಿಮ್ಮಂಥ ಒಬ್ಬ ಯಂಗ್ಸ್ಟರು ಇಲ್ಲೊಂದು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾನೆ. ಆ ಕೆಲಸ ಅವನ್ನ ಮೆಚ್ಚಲೇಬೇಕಾಗತ್ತೆ ನಾವೆಲ್ಲರೂ. ದಿಸ್ ಯಂಗ್ಸ್ಟರ್ ಹ್ಯಾಡ್ ಡನ್ ಅ ವೆರಿ ಗುಡ್ ಜಾಬ್, ಅ ವೆರಿ ಗುಡ್ ವರ್ಕ್. ವಿ ಆರ್ ಆಲ್ ಅಪ್ರಿಸಿಯೇಟ್ ಹಿಮ್. ನಾವೆಲ್ಲ ಅವ್ನಿಗೆ ಅಪ್ರಿಸಿಯೇಟ್ ಮಾಡಬೇಕು. ಯಾಕೆ ಮಾಡಬೇಕು ಅನ್ನೋದನ್ನು ಈ ಸ್ಟೋರಿಯಲ್ಲಿ ನೋಡೋಣ. ಲೆಟ್ ಅಸ್ ಸಿ ದ ಸ್ಟೋರಿ. So see the picture first. There's a girl by the tracks. I'll be there on the track. Okay. Yes.
See the first paragraph. As the Mumbai suburban electric train made its 22nd 6:32 p.m. halt at a station. ನೋಡಿ, ಈ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ನೋಡಿದರೆ, ಹ್ಯಾವ್ ಯು ಸೀನ್ ಎಲೆಕ್ಟ್ರಿಕಲ್ ಟ್ರೈನ್? ಇಲ್ಲಿದೆ ನೋಡಿ. ನಗರದ ಹೊರ ಆಲ್ಮೋಸ್ಟು ರೈಲ್ವೆ ಟ್ರ್ಯಾಕ್ಸ್ ಎಲ್ಲಿರ್ತಾವೆ ಅಂದ್ರೆ ಔಟ್ಸೈಡ್ ಸಿಟಿ ಇರ್ತವೆ. ನಗರದ ಹೊರವಲಯ ಸಬರ್ಬನ್, ವಾಟ್ ವಿ ಕಾಲ್ ಸಬರ್ಬನ್, ಔಟ್ಸೈಡ್ ಸಿಟಿ, ಎ ಪ್ಲೇಸ್ ಔಟ್ಸೈಡ್ ಎ ಸಿಟಿ. ಮುಂಬೈ ರೈಲ್ವೆ ಸ್ಟೇಷನ್ ನೋಡಿದ್ದೀರಾ? ನೋಡಲಿಲ್ಲ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆ್ಯಸ್ ಎ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಮೇಡ್ ಇಸ್ 22nd 6:30 ಮೇಡ್ ಇಟ್ಸ್ ಏನದು 22nd 6:32 p.m. ಹಾಲ್ಟ್ ಅಟ್ ಎ ಸ್ಟೇಷನ್. 6:32 ಅಲ್ಲಿ ಬಂದು ನಿಲ್ಲುತ್ತದು. ಎಲ್ಲಿ? ಎಲೆಕ್ಟ್ರಿಕ್ ಟ್ರೈನು ಮುಂಬೈ ರೈಲ್ವೆ ಸ್ಟೇಷನ್ ಹತ್ರ ಬಂದಿಲ್ಲ. ಮತ್ತು ಆಲ್ಮೋಸ್ಟ್ ಅಲ್ಲಿರ್ತಕ್ಕಂಥ ಪ್ರಯಾಣಿಕರೆಲ್ಲ ಇಳಿದು ಹೋಗ್ತಾನೆ ಇರ್ತಾರೆ. ಕಮ್ಯೂಟರ್ಸ್ ವಾರ್ಮ್ಡ್ ಔಟ್, ಅಂದರೆ ಅಲ್ಲಿರ್ತಕ್ಕಂಥ ಪ್ರಯಾಣಿಕರು ಇಳಿದು ಹೊಂಟರು. ಆ್ಯಂಡ್ ಕಮ್ಯೂಟರ್ಸ್ ದೇ ಟ್ರಾವೆಲ್ ಡೈಲಿ, ಓಕೆ, ಡೈಲಿ ಟ್ರಾವೆಲರ್ಸ್ ಅಂತ ಕರೀತಾರೆ ಕಮ್ಯೂಟರ್ಸ್. ಸ್ವಾರ್ಮ್ಡ್ ಔಟ್ ಆ್ಯಂಡ್ ಇಂಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಅಲ್ಲಿ ಕಂಪಾರ್ಟ್ಮೆಂಟ್ ಇರ್ತಾವೆ ನೋಡಿ, ಹೌದಲ್ವಾ? ಎಷ್ಟು ಅಂತಂದರೆ 12 ಎಲ್ಲ ಅವು ಕೋಚಸ್ ಏನಾಗುತ್ತೆ ಪ್ಯಾಕ್ಡ್ ಆಗಿದ್ದು. ಅಷ್ಟು ಜನ ಜಾಸ್ತಿ. ಇಟ್ಸ್ ಎ ರೆಗ್ಯುಲರ್ ಸೀನ್ ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೊಲಿಸ್. ಇದೇನು ಒಂದು ದಿನದ ಕಥೆ ಅಲ್ಲ, ಇಟ್ಸ್ ಎ ರೆಗ್ಯುಲರ್ ಸೀನ್. ಇದು ಪ್ರತಿನಿತ್ಯ ನಡೀತಕ್ಕಂಥ ಸೀನು. ಇನ್ ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೊಲಿಸ್. ಇಂಡಿಯಾಸ್ ಮೋಸ್ಟ್ ಮೆಟ್ರೋಪೊಲಿಸ್ ಸಿಟೀಸ್ ಅಂತ ಬರ್ತವೆ. ಬೆಂಗಳೂರು, ಹೈದ್ರಾಬಾದ್, ಚೆನ್ನೈ, ದೆಹಲಿ. ಸೊ ಇವೆಲ್ಲ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೊಲಿಸ್ ಸಿಟೀಸ್. ಸೊ ಇಟ್ಸ್ ಎ ರೆಗ್ಯುಲರ್ ಸೀನ್. ಎವ್ರಿ ಡೇ commuters swarmed out and into its 12 packed coaches. ಸೊ ಸೇಮ್ ಆ್ಯಸ್ ಇಟ್ ಈಸ್ ಅವಾಗಂದಾಗಿತ್ತು. ಯಾವುದು? ಮುಂಬೈ ಸಬರ್ಬನ್ ಟ್ರೈನ್ ಎಲೆಕ್ಟ್ರಿಕ್ ಟ್ರೈನ್ ಮೇಡ್ ಇಟ್ಸ್ 22nd 6:32 p.m. halt at a station. Commuters swarmed out and into its 12 packed coaches. It's a regular scene. ಆ್ಯಂಡ್ ಇದೆಲ್ಲ ಕಾಮನ್ ಎಲ್ಲಿರ್ತದೆ ಅಂತಂದರೆ ಈ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೊಲಿಸ್ ಸಿಟೀಸ್. ಮೆಟ್ರೋಪೊಲಿಸ್ ಸಿಟೀಸ್ ಅಂದರೆ ಜಾಸ್ತಿ ಹೈಲಿ ಪಾಪ್ಯುಲೇಟೆಡ್ ಇರ್ತಾವೆ, ಅಂದರೆ ಇನ್ನೂ ಜಾಸ್ತಿ ಜನಸಂಖ್ಯೆ ಇರ್ತದೆ, ಅಲ್ಲೆಲ್ಲ ಇದು ಕಾಮನ್ ಆಗುತ್ತೆ ಅಂತ ಹೇಳ್ತಾನೆ. ಓಕೆ, ಲೆಟ್ ಅಸ್ ಸಿ ನೆಕ್ಸ್ಟ್. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ಡ್ ಟು ಸ್ಕ್ವೀಸ್ ಹರ್ ಸೆಲ್ಫ್ ಇಂಟು ಎ ಲೇಡೀಸ್ ಕಂಪಾರ್ಟ್ಮೆಂಟ್. ಇಲ್ಲಿ ನಾಯಕಿ ಎಂಟ್ರಿ ಆಗುತ್ತೆ. ಬಂದಳು ನಾಯಕಿ. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ಡ್ to squeeze herself into a ladies compartment. ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಒಬ್ಬರು ಬರ್ತಾಳೆ. 21-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ನೋಡಿ, ಈ ಸಿಟಿ ಲೆವೆಲ್ಲು ಗರ್ಲ್ಸು ಜಾಸ್ತಿ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಇರ್ತಾರೆ. ಕಾಲ್ ಸೆಂಟರ್ದಲ್ಲಿ ಉದ್ಯೋಗ ಮಾಡ್ತಾರೆ. ಇಲ್ಲಿ ಕೂಡ ಹಾಗೆ ಆಗಿತ್ತು. ಒತ್ಕೋತ ಬಂದು ಸ್ಕ್ವೀಸ್ ಹರ್ಸೆಲ್ಫ್ ಅಂದರೆ ಜಾಸ್ತಿ ರಶ್ ಇತ್ತಂದರೆ ಅಲ್ಲಿ ಒತ್ತಾ ಇರ್ತಾರೆ ಹಂಗೆ. ಸ್ಕ್ವೀಸ್ ಹರ್ಸೆಲ್ಫ್ ಇಂಟು ಎ ಲೇಡೀಸ್ ಕಂಪಾರ್ಟ್ಮೆಂಟ್ 21-year-old ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಹಂಗಾದ್ರಲ್ಲಿ ಬಂದವಳು ಯಾರು ಅಂತ ಕೇಳಿದರೆ 21 ವರ್ಷದ ರೋಮಾ ತಲ್ರೇಸಾ, ಕಾಲ್ ಸೆಂಟರ್ ಉದ್ಯೋಗಿ. ಟ್ರೈ ಟು ಸೆಟ್ಲ್ ಇಂಟು ಎ ಕಾರ್ನರ್ ನಿಯರ್ ದ ಡೋರ್. ಅದು ಡೋರ್ ಹತ್ರನೇ ನಿಂತಿರ್ತಾಳೆ. ಹೆಂಗಾದ್ರೂ ಜಾಗ ನೋಡಿ, ರಶ್ದಾಗ ಹಾಗೆ ಮಾಡ್ತಾರೆ, ಯಾವುದಲ್ವಾ? ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ಬೋದು. ದ ಟ್ರೈನ್ ಹರ್ಟಲ್ಡ್ ಅಹೆಡ್. ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ವುಮನ್. ಯಾವಾಗ ಟ್ರೈನು ಸ್ಟಾರ್ಟ್ ಆಯಿತು, ರೋಮಾ ಒದ್ದಾಡಕತ್ತವೆ. ಜಾಮ್ಡ್ ಬಿಟ್ವೀನ್ ಅದರ್ ವುಮನ್. ಅಲ್ಲಿರ್ತಕ್ಕಂಥ ವುಮನ್ ಸುಮ್ಕೊಂಡಿರ್ಬೇಕಲ್ಲ, ಅವರು ಒತ್ತಡಕತ್ತರು.
was trying to find some space to stand safely on when it suddenly got pushed. ಏನಾಯ್ತು ನೋಡಿ, ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ಆನ್ ವೆನ್ ಸಿ ಸಡನ್ಲಿ ಗಾಟ್ ಪುಷ್ಡ್. ಏನಾಯಿತು ಅಂತಂದರೆ, ಸಿ ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಇನ್ ದ ಟ್ರೈನ್ ಬಟ್ ಸಿ ಗಾಟ್ ಪುಷ್ಡ್. ಏನಾಯಿತು ಅಂತಂದರೆ, ಅಲ್ಲಿ ಪ್ಲೇಸ್ ನಿಲ್ಲಕ್ಕೆ ನೋಡ್ತಾ ಇದ್ರು, ಆಕೆನ ಒತ್ತಿ ಬಿಟ್ರೆ ಎಲ್ಲರೂ ಕೂಡಿ. ಒತ್ತಿದವ್ರು ಯಾರೂ ಅಲ್ಲ, ಇವರೇ ವುಮನ್, ಹೆಂಗಸರು. ಲಾಸ್ಟ್ ಹರ್ ಟೆನ್ನಿಸ್ ಫುಟ್ ಹೋಲ್ಡ್ ಆ್ಯಂಡ್ ಪ್ಯಾನಿಕ್. ಮೊದಲೇ ಹೈಯಲ್ಲಿ ಚಪ್ಪಲಿ ಹಾಕ್ಕೊಂಡಿದ್ರು, ಸೊ ಆವಾಗ ಪ್ಯಾನಿಕ್ ಆದರು. ಆಕೆ ಅಂದರೆ ಕಾಲಿನೆಲೆ, ಫುಟ್ ಹೋಲ್ಡ್ ಮೀನ್ಸ್ ಕಾಲಿನೆಲೆ ಅಂತ ಏನಾಯ್ತು ನಾವು, ಫುಟ್ ಹೋಲ್ಡ್ ಕಾಲಿನೆಲೆ, ಕಾಲಿನ ನೆಲೆನೇ ತಬ್ಬಿಡ್ತು. ಆ್ಯಂಡ್ ಪ್ಯಾನಿಕ್ಡ್, ಸಿ ಗಾಟ್ ಪ್ಯಾನಿಕ್ಡ್. ತುಂಬ ಒಂಥರ ಏನು ಅಂತಂದರೆ ಪ್ಯಾನಿಕ್ ಆಗಿಬಿಟ್ಲು, ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಆಕೆಗೆ. ಸೆಕೆಂಡ್ ಪ್ಯಾರಾಗ್ರಾಫ್. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೇಲಿಂಗ್ ಅಬೌವ್. ಇನ್ನು ಹೆಂಗಾದ್ರೂ ಮಾಡಿ ಬಚಾವ್ ಆಗಬೇಕಲ್ಲ, ಅದಕ್ಕೆ ಏನು ಮಾಡ್ತಾಳೆ ಆಕೆ, ಈ ಹಿಡ್ಕೊಳಕ್ಕೆ ಒಂದು ಸ್ಟೀಲ್ ಇರ್ತಾವೆ ನೋಡಿ, ಸ್ಟೀಲ್ ರಾಡ್ ಇರ್ತಾವೆ ನೋಡಿ ಮೇಲೆ, ಟ್ರೈನಾಗಿರಲಿ ಬಸ್ನಾಗ ಇರ್ತಾವೆ. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೇಲಿಂಗ್ ಅಬೌವ್. ಆ ಸ್ಟೀಲ್ ರಾಡನ್ನು ಹಿಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ, ಬಟ್ ಫೈಂಡಿಂಗ್ ಓನ್ಲಿ ಏರ್. ಬಟ್ ಏನಾಯಿತು ಅಂದರೆ, ಆ ಸ್ಟೀಲ್ ರಾಡ್ ಕರೆಕ್ಟಾಗಿ ಸಿಗಲಿಲ್ಲ, ಯಾಕಂದ್ರೆ ಒತ್ತಾ ಇದ್ರಲ್ವ ಸಿಕ್ಕಾಪಟ್ಟೆ. ಬಟ್ ಸಿ ವಾಸ್ ಫೈಂಡಿಂಗ್ ಓನ್ಲಿ ಏರ್. ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಇಷ್ಟೇ ಆಗಿದ್ದೆ ತಡ, ಮೊದಲೇ ಬಾಗಿಲ ತೆಗ್ನಿತ್ತಳು, ರೋಮಾನನ್ನು ನುಗ್ಗಿಸ್ಬಿಟ್ರು ಎಲ್ಲ ಹೆಂಗಸರು ಕೂಡಿ. ಉದ್ದೇಶಪೂರ್ವಕಂತಲ್ಲ, ದ್ಯಾಟ್ಸ್ ನಾಟ್ ಇಂಟೆನ್ಷನಲಿ, ಬಟ್ because of rush in the train. And another thing is, she was at the corner of the door, so whenever she got pushed by the other woman, and finally she was thrown out of the coach. ಆಕೆನ ಹೊರಗೆ ನುಗ್ಗಿಸ್ಬಿಟ್ರು. ಯಾವಾಗ ಹೋಗಿ ಬೀಳ್ತಾಳ, ಆವಾಗ ನೋಡಿ, ದ ಕ್ಲಾಟ್ರಿಂಗ್ ರೋರ್ ಆಫ್ ದ ಟ್ರೈನ್ ಮಫಲ್ಡ್. ಬಿದ್ದಳು 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 ಅಂತ ಹೇಳಕತ್ತರು ಎಲ್ಲರೂ. ಆವಾಗ ದ ಕ್ಲಾಟ್ರಿಂಗ್ ರೋರ್ ಆಫ್ ದ ಟ್ರೈನ್ ಮಫಲ್ಡ್. ಮಫಲ್ಡ್ ಮೀನ್ಸ್ ಸೈಲೆನ್ಸ್ಡ್. ಸಕಾಶ ಟ್ರೈನ್ ಸ್ಟಾಪ್ ಆಗ್ತಾ ಬಂತು. ಒಮ್ಮೆಗೆ ನಿಲ್ಲಲ್ಲ, ಯಾವಾಗೋ ಟ್ರೈನ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದ ಥರ್ಡ್ ಆಫ್ ಆರ್ ಫಾಲ್ ಆನ್ ಟು ದ ಗ್ರೌಂಡ್ ಮೋರ್ ದ್ಯಾನ್ ಎ ಮೀಟರ್ ಬಿಲೋ. ಆಕೆ 1 ಮೀಟರ್ ಕೆಳಗೆ ಬಿದ್ದರು ಪಾಪ. ಸಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಬೇಡನ ಫಸ್ಟ್ ಪ್ರಜ್ಞೆನೂ ಹೋಗ್ಬಿಡ್ತದೆ ಅದು. ಹಿಯರ್ ಆಲ್ಸೋ ಸಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಸೆನ್ಸ್ಲೆಸ್ ಮೀನ್ಸ್ ಪ್ರಜ್ಞೆ ತಪ್ಪಿಬಿಟ್ಟಿತ್ತು ಪಾಪ. Standing near the door, another train speeding in the opposite direction. ಇದೇ ಸಂದರ್ಭದಲ್ಲಿ ಎದುರಿಗೆ ಒಂದು ಟ್ರೈನ್ ಬರ್ತಾಯಿತ್ತು. ಸೊ ಅನದರ್ ಟ್ರೈನ್ ಸ್ಪೀಡಿಂಗ್ ಅಪ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಬಟ್ ನೆನಪಿಡ್ರಿ, ಎದುರಿಗೆ ಅಂತಂದ್ರೆ ಎದುರಿಗೆ ಅಲ್ಲ, ಮಗ್ಲ ಟ್ರ್ಯಾಕ್ನಲ್ಲಿ. ಸ್ಪೀಡಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್. 20-year-old ಬಾಲೇಶ್ವರ್ ಮಿಶ್ರಾ. ಅಲ್ಲಿ ಒಬ್ಬ ಯುವಕ, ಈಕೆದು 1 ವರ್ಷ ಅವನು, ಹೌದಾ, 20 ವರ್ಷದ ಸುರದ್ರೂಪಿ ಯುವಕ ಬಾಲೇಶ್ವರ್ ಮಿಶ್ರಾ. couldn't believe what he had just seen. A young woman. ನೋಡ್ತಾನೆ, ಆ ಯಂಗ್ ವುಮನ್ನು ದಪ್ಪನೆ ಬಿದ್ದಿದ್ದಾಳೆ. ಹಿ ಕುಡಂಟ್ ಬಿಲೀವ್ ಹಿಸ್ ಐಸ್. ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್ ಎ ಯಂಗ್ ವುಮನ್. ಒಬ್ಬ ಹರೆಯದ ಯುವತಿ ಬಿದ್ದಿದ್ದಾಳೆ. ಇನ್ ಎ ಬ್ಲ್ಯಾಕ್ ಸಲ್ವಾರ್ ಕಮೀಸ್. ಆಕೆ ಡ್ರೆಸ್ ಏನಾಕಿದ್ದಾಳೆ ಅಂತಂದರೆ ಬ್ಲ್ಯಾಕ್ ಸಲ್ವಾರ್ ಕಮೀಜ್. ಇದು ಗರ್ಲ್ಸ್ ಗೊತ್ತಿರ್ತದೆ ಯಾವುದೋ ಮತ್ತೆ. ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್.
ಆ ಟ್ರ್ಯಾಕ್ ಬದಿಯಲ್ಲಿ ಬಿದ್ದಿದ್ದಾಳೆ. Meanwhile, gasps and screams emanated from his compartment. Whenever she was lying next to the tracks, there were gasps and screams emanated from his compartment. ಅವನ ಕಂಪಾರ್ಟ್ಮೆಂಟ್ ಎಲ್ಲರೂ ಚೀರ್ತಾ ಇದ್ದಾರೆ, ಏ ಹುಡುಗಿ ಟ್ರ್ಯಾಕ್ ಮೇಲೆ ಬಿದ್ದಾಳ, ಏ ಹುಡುಗಿ ಟ್ರ್ಯಾಕ್ ಮೇಲೆ ಬಿದ್ದಾಳ ಅಂತೇಳಿ. ಸೊ ಗ್ಯಾಸ್ಪ್ ಆ್ಯಂಡ್ ಸ್ಕ್ರೀಮ್ಸ್ ಇಮ್ಯಾನೇಟೆಡ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್. ಅವನ ಟ್ರೈನಿಂದ ಏನಂತ, ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್, ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ದ ವಾಯ್ಸಸ್ ಕ್ರೈಡ್ ಔಟ್. ಎಲ್ಲರೂ ಜೋರಾಗಿ ಚೀರ್ತಾ ಇದ್ದಾರೆ. ದ ವಾಯ್ಸಸ್ ಕ್ರೈಡ್ ಔಟ್. ಇಷ್ಟಾಗಿದೆ ತಡ. ನೆಕ್ಸ್ಟ್ ಏನಾಯ್ತು ನೋಡಿ. ಈ 4th ಪ್ಯಾರಾಗ್ರಾಫ್ ಇದೆಯಲ್ಲ, ಇದನ್ನು ಎಡಿಟಿಂಗ್ ಪ್ಯಾರಾಗ್ರಾಫ್ ಭಾಳ ಸಲ ಕೇಳಿದ್ದೇನೆ, ಚೆಕ್ ಮಾಡ್ಕೊಳ್ಬೇಕಾದ್ರೆ ನಾನು ಇಲ್ಲಿ ಐ ಶೋ ದ ಮಾರ್ಕ್ ನೋಡಿ. ಈ ಲೈನ್ಗಳನ್ನ ಕೇಳಿದೆ ನೋಡಿ, ಒಂದು ಸಲ ನೋಡ್ಕೊಳ್ಳಿ. ಇವೆರಡೂ ಲೈನನ್ನು ಕೇಳಿದೆ ನೋಡಿ, ಎಕ್ಸಾಮ್ದಲ್ಲಿ ಕೇಳಿದ್ದಾನೆ. ಎಡಿಟಿಂಗ್ ಪ್ಯಾರಾಗ್ರಾಫ್ ಗ್ಯಾರಂಟಿ ಬಂದಿದೆ, ಯು ಹ್ಯಾವ್ ಟು ಚೆಕ್ ಇಟ್. ಎಡಿಟಿಂಗ್ದಲ್ಲಿ ಕೇಳ್ತಾನೆ ನೋಡಿ. ಈ 4th ಪ್ಯಾರಾಗ್ರಾಫ್ ಎಡಿಟಿಂಗ್, ಓಕೆ, ಎಡಿಟಿಂಗ್ದಲ್ಲಿ ಕೇಳಿದ್ದಾನೆ, ಯು ಹ್ಯಾವ್ ಟು ಚೆಕ್ ಇಟ್. ಎಡಿಟಿಂಗ್ದಲ್ಲಿ ಏನು ಕೇಳ್ಬೋದು ಅಂತಂದರೆ, ಇಂಪಲ್ಸಿವ್ಲಿ ಬಾಲೇಶ್ವರ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ರೆಡ್ ಎಮರ್ಜೆನ್ಸಿ ಚೈನ್. ಇಂಪಲ್ಸಿವ್ಲಿ, ವಾಟ್ ಇಟ್ ಮೀನ್ಸ್? ಇಂಪಲ್ಸಿವ್ಲಿ, ವಿತೌಟ್ ಎನಿ ಥಿಂಕಿಂಗ್. ಹುಡುಗಿ ಬಿದ್ದಾಳ, ಹೆಂಗಾರ ಮಾಡಿ ಕಾಪಾಡಬೇಕಾಕೆನ ಅಂಥೇಳಿ. ಇಂಪಲ್ಸಿವ್ಲಿ ಮೀನ್ಸ್ ವಿತೌಟ್ ಎನಿ ಥಿಂಕಿಂಗ್ ಬಾಲೇಶ್ವರ ವೆಂಟ್, ಹೊರಟೆ ಬಿಟ್ಟ ಹುಡುಗಿನ ರಕ್ಷಣೆ ಮಾಡಲಿಕ್ಕೆ. ಆ್ಯಂಡ್ ಗ್ರ್ಯಾಬ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್. ನೆನ್ಪಿಟ್ಕೊಡಿ, ಇಂಥದ್ದು ಏನಾದಾಗ ಪ್ರತಿ ಕಂಪಾರ್ಟ್ಮೆಂಟ್ದಲ್ಲಿ ಟ್ರೈನಲ್ಲಿ ರೆಡ್ ಎಮರ್ಜೆನ್ಸಿ ಚೈನ್ ಇರ್ತವೆ, ಅದನ್ನು ಜಗ್ಗಿ ಬಿಡಬೇಕು. ಸುಮ್ಮನೆ ಜಗ್ಗಿ ಇರೋದ್ರೆ ಜೈಲಿಗೆ ಹೋಗ್ತಾರೆ ನಿಮ್ಮನ್ನು, ನೆನ್ಪಿಟ್ಕೊಳ್ಳಿ. ಸೊ ಹಿ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್. ಜಗ್ಗೆ ಬಿಟ್ಟ ಎಮರ್ಜೆನ್ಸಿ ಚೈನ್ ಜಗದಾಗ ಏನಾಗತ್ತೆ ನೋಡಿ. ಆ್ಯಂಡ್ ಫುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ. ಫ್ರಾಂಟಿಕಲ್ ಮೀನ್ಸ್ ವಿತ್ ನೋ ಹೋಪ್. ವಿತ್ ನೋ ಹೋಪ್. ಇದನ್ನು ಎಡಿಟಿಂಗ್ಗಳು ಹೆಂಗೆ ಕೇಳ್ತಾನೆ ಅಂತಂದರೆ, ಈ ಲೈನು ಏನು ಕೊಡ್ತಾನೆ, ಫ್ರಾಂಟಿಕಲ್ ಅಂತ ಕೊಟ್ಟಿರ್ತಾನೆ. ಅಲ್ಲೇನು ಕೊಡ್ತಾನೆ ನಿಮಗೆ ಕ್ಲೂ, ಎಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಕೊಡ್ತಾನೆ. ಎಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಅವಾಗ ಏನು ರೀ ಮಾಡ್ತೀರಾ ನೋಡಿ. ಮೋಸ್ಟ್ ಆಫ್ ದ 90% ಅಡ್ವರ್ಬ್ಸ್ ದೇ ಎಂಡ್ ವಿತ್ ಎಲ್ ವೈ. ಎಲ್ಲ ಅಂತ ಹೇಳಲ್ಲ ನಾನು, ಮೋಸ್ಟ್ ಆಫ್ 90% ಅಡ್ವರ್ಬ್ಸ್ ದೇ ಎಂಡ್ ವಿತ್ ಎಲ್ ವೈ. ಸೊ ಅಲ್ಲಿ ಪ್ರಾಂಟಿಕಲ್ ಕೊಟ್ಟಿರ್ತಾನೆ. ನೀವೇನು ಮಾಡಬೇಕು, ಎಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂದರೆ, ನಿಮಗೇನಾದರೂ ಎಕ್ಸಾಮ್ದಲ್ಲಿ ಎಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತಂದರೆ, ಸೊ ಯು ಜಸ್ಟ್ ಆ್ಯಡ್ ಎಲ್ ವೈ. ಎಡ್ವರ್ಬ್ಗೆ ಎಲ್ ವೈ ಆ್ಯಡ್ ಮಾಡಿದರೆ ಮುಗೀತು, ಫ್ರಾಂಟಿಕಲಿ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಇನ್ನೊಂದು ಏನು ಕೇಳಿದ ಅಂತಂದರೆ, ಅಪಾಸ್ಟ್ರಫಿ ಟು ಬಿ ಕರೆಕ್ಟೆಡ್ ಅಂತ ಹೇಳಿದ. ಅಪಾಸ್ಟ್ರಫಿ ಟು ಬಿ ಕರೆಕ್ಟೆಡ್ ಅಂತಂದರೆ ಟ್ರೈನ್ಸ್ ಅಂತಿದೆ ನೋಡಿ, ಅದು ಅಪಾಸ್ಟ್ರಫಿ. ಅದು ಎಸ್ ಹಂಗೆ ಕೊಟ್ಬಿಟ್ಟಿರ್ತಾನೆ ಟ್ರೈನ್ಸ್ ಅಂತ, ನೀವು ಅಪಾಸ್ಟ್ರಫಿ ಆಗಿ ಬರೆದ್ರೆ ಅದು ಕರೆಕ್ಟ್ ಆಗುತ್ತೆ. ಮೂರನೇದು ಎಡಿಟಿಂಗ್ಗಳಿಗೆ ಏನು ಕೇಳ್ಬೋದು ಅಂತಂದರೆ, ಕೇಳ್ಯಾನ ಆಲ್ರೆಡಿ, ಗ್ರ್ಯಾಬ್ ಅಂತ ಕೊಟ್ಟಿರ್ತಾನೆ, ಗ್ರ್ಯಾಬ್ ಅಂತ. ಸೊ ಅದನ್ನು ನೀವು ವರ್ಬಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿರ್ತಾನೆ. ವರ್ಬಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತಂದರೆ ಗ್ರ್ಯಾಬ್ ಇದ್ದದ್ದು ಏನಾಗುತ್ತೆ, ಗ್ರ್ಯಾಬ್ಡ್ ಆಗುತ್ತೆ. ಈಗ ಬಾಲೇಶ್ವರ್ ಗೋ ಅಂತ ಕೊಟ್ಟುಬಿಟ್ಟಿರ್ತಾನೆ. ವರ್ಬಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂದರೆ ವೆಂಟ್ ಅಂತ ಬರೀಬೇಕಾಗತ್ತೆ. ಸೊ ಲೈಕ್ ದಿಸ್. ಅಥವಾ ಬಾಲೇಶ್ವರ ಅಂತ ಕೊಟ್ಟಿರ್ತಾನೆ, ಬಾಲೇಶ್ವರ ಏನು ಬಿ ಇದು ಏನು ಬಿ ಏನಪ್ಪ ಅದು ಕ್ಯಾಪಿಟಲ್ ಕೊಟ್ಟಿರಲ್ಲ, ಹೌದಾ, ಸ್ಮಾಲ್ ಲೆಟ್ರ್ ಕೊಟ್ಟಿರ್ತಾನೆ. ಸೊ ಅವಾಗ ನೀವೇನು ಮಾಡಬೇಕು ಅಂತಂದರೆ ನೋಡಿ, ಯಾವಾಗಲೂ ಹೇಳ್ತೀನಿ, ನೇಮ್ಸ್ ಎಲ್ಲ ಪ್ರಾಪರ್ ನೌನ್ಸ್. ಆಲ್ ದ ನೇಮ್ಸ್ ಆರ್ ಪ್ರಾಪರ್ ನೌನ್ಸ್. ಪ್ರಾಪರ್ ನೌನ್ಸ್ ಇರೋದ್ರಿಂದ ಪ್ರಾಪರ್ ನೌನ್ಸ್ ಆಲ್ವೇಸ್ ಬಿಗಿನ್ ವಿತ್ ಕ್ಯಾಪಿಟಲ್ ಲೆಟರ್. ನೆನ್ಪಿಟ್ಕೊಳ್ಳಿ, ಪ್ರಾಪರ್ ನೌನ್ ಯಾವಾಗಲೂ ಕ್ಯಾಪಿಟಲ್ ಲೆಟರ್. ನಿಮ್ಮ ಹೆಸರು ಯಾವುದೋ ಕಲ್ಲಪ್ಪ, ಮಲ್ಲಪ್ಪ, ಕಲ್ಲವ, ಮಲ್ಲವ, ಭೀಮಪ್ಪ, ಭೀಮವ, ಯಾವುದೊಂದು ಹೆಸರು. ಸೊ ಅಲ್ಲಿ ನೀವು ಅಂತಂದರೆ ಯು ಹ್ಯಾವ್ ಟು ಬಿಗಿನ್ ವಿತ್ ಕ್ಯಾಪಿಟಲ್ ಲೆಟರ್. ಯಾಕಂದರೆ ಬಿಕಾಸ್ ದೇ ಆರ್ ಆಲ್ ಪ್ರಾಪರ್ ನೌನ್ಸ್. ಓಕೆ, ಇಷ್ಟೆಲ್ಲ ಗೊತ್ತಾಗ್ತಲ್ಲ. ಸೊ ಇಟ್ ಮೀನ್ಸ್ ಹಿಯರ್ grabbed the train's red emergency chain.
ಇಂಪಲ್ಸಿವ್ಲಿ ಬಾಲೇಶ್ವರ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್. ಬಾಲೇಶ್ವರ್ಗೆ ವಿತೌಟ್ ಏನು ಅಂತಂದರೆ ಯಾವುದೇ ಭರವಸೆ ಇಲ್ಲ, ವಿತೌಟ್ ಥಿಂಕಿಂಗ್. ಆ ಟೈಮ್ದಾಗ ವಿಚಾರ ಮಾಡೋಕ್ಕೆ ಟೈಮ್ ಇರಲ್ಲ, ಎಲ್ಲಿ ಥಿಂಕ್ ಮಾಡೋಕ್ಕೆ ಸಾಧ್ಯ ಬಿಡಿ. ವಿತೌಟ್ ಥಿಂಕಿಂಗ್ ಹಿ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್, ಜೋರಾಗಿ ಎಳೆದು ಬಿಡ್ತಾನೆ. ಆ್ಯಂಡ್ ಫುಲ್ ಇಟ್ ಡೌನ್ ಫ್ರಾಂಟಿಕಲಿ, ವಿತೌಟ್ ಹೋಪ್ ಅದ್ರ ಎಳೆದು ಬಿಡ್ತಾನೆ. ದ ಟ್ರೈನ್ ಸ್ಕ್ರೀಚ್ಡ್, ಮತ್ತು ಯಾವಾಗ ರೆಡ್ ಎಮರ್ಜೆನ್ಸಿ ಚೈನ್ ಏನು ಎಳಿತಾನೆ, ಆಟೋಮೆಟಿಕಲಿ ಟ್ರೈನ್ ಏನಾಗ್ತದೆ, ಸಕಾಸ್ ನಿಲ್ಲಬೇಕು. ಒಮ್ಗೆ ಸಡನ್ ನಿಲ್ಲಲ್ಲ ಟ್ರೈನು. ದ ಟ್ರೈನ್ ಸ್ಕ್ರೀಚ್ಡ್ ಮೀನ್ಸ್, ಸ್ಕ್ರೀಚಿಂಗ್ ಅಂತಂದ್ರೆ ಏನು, ಕೀರಲು ಶಬ್ದ. ನೋಡಿರಿ ನಿಲ್ಲೋದು ಧ್ವನಿ ನೋಡ್ರಿ, ಕೊಯ್ ಅಂತ ಮಾಡತ್ತದು. ಹೌದಾ? ದ ಟ್ರೈನ್ ಸ್ಕ್ರೀಚ್ಡ್ ಸ್ಲೋಯಿಂಗ್ ಡೌನ್, ಸಕಾಸ ನಿಲ್ತದದು. ಹಿ ದೆನ್ ಸರ್ವೇಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವೇರಿ ಫೇಸಸ್. ಕಂಪಾರ್ಟ್ಮೆಂಟ್ ಬಂದು ನೋಡ್ತಾನೆ, ಎಲ್ಲರೂ ದುಃಖದಾಗದ್ರ, ಪಾಪ ಟ್ರ್ಯಾಕ್ ಮೇಲೆ ಬಿದ್ದಿದ್ದಾರೆ ಹುಡುಗಿ ಅಂತೇಳಿ. ಇದು RC ಭಾಳ ಇಂಪಾರ್ಟೆಂಟ್ ಲೆಸನ್ನು, ನೆನ್ಪಿಟ್ಕೊಡಿ. ಹೇಳ್ತಾನೆ ಕಂಪಾರ್ಟ್ಮೆಂಟ್ ಇದ್ದವ್ರಿಗೆ ಎಲ್ಲರಿಗೆ, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಈ ಶೌಟೆಡ್, ಕುಂತು ಏನು ಮಾಡ್ಲಾಕತ್ತಾರೆ ನೀವು, ಹೋಗಿ ಆ ಹುಡುಗಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ? ಬಾಲೇಶ್ವರ್ ಮಿಶ್ರಾ ಸೆಡ್ ದಿಸ್, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಹೋಗಿ ಪಾಪ ಹುಡುಗಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಹೀ ಶೌಟೆಡ್, ಹೇಳೋದೆಲ್ಲ ಹೀ ಶೌಟೆಡ್, ಚೀರಾಡಕತ್ತಾವ. ಭಾರಿ ಬಿಡಪ್ಪ ಬಾಲೇಶ್ವರ್ ಮಿಶ್ರಾ. ಬಟ್ ನೋ ಬಡಿ ವಾಲಂಟೀರ್ಡ್, ಬಟ್ ಯಾರೂ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರಲಿಲ್ಲ ರೀ. ಆಶ್ಚರ್ಯ ಅನ್ನಿಸ್ತಲ್ಲ ನಿಮಗೆ? ಆಶ್ಚರ್ಯ ಅನ್ನಿಸ್ಲೇಬೇಕು. ಬಟ್ ನೋ ಬಡಿ ವಾಲಂಟೀರ್ಡ್ ಬಿಕಾಸ್ ದೇ ವರ್ ಅಫ್ರೇಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್, ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್, ಪರ್ಹ್ಯಾಪ್ಸ್ ಇನ್ಕನ್ವೀನಿಯನ್ಸ್ಡ್. ಸೊ ಅವ್ರಿಗೊಂದು ಭಯ ಇತ್ತು, ನಾವು ಎಲ್ಲಾದರೂ ಹೆಲ್ಪ್ ಮಾಡಿದರೆ ಪೊಲೀಸರು ನಮ್ಮನ್ನು ಬಂದು ಎನ್ಕ್ವೈರಿ ಮಾಡ್ತಾರೇನೋ. ನಿಮಗೊಂದು ಮಾತು ಹೇಳ್ತೀನಿ, ನಿಮಗೆ ಯಾರಾದರೂ ರಸ್ತೆಯಲ್ಲಿ ಟ್ರೇನ ಆಗ್ಬೇಕತ್ತೇನಲ್ಲ, ರಸ್ತೆಯಲ್ಲಿ ಯಾರಾದರೂ ಬಿತ್ತಿದ್ರೆ ಯು ಹ್ಯಾವ್ ಟು ಹೆಲ್ಪ್ ದೆಮ್, ನೀವು ಹೆಲ್ಪ್ ಮಾಡಿ. ಡೋಂಟ್ ಹ್ಯಾವ್ ಎನಿ ಫಿಯರ್ ಅಬೌಟ್ ಪೊಲೀಸ್ ಡಿಪಾರ್ಟ್ಮೆಂಟ್, ಡೋಂಟ್ ಹ್ಯಾವ್ ಎನಿ ಫಿಯರ್ ಅಬೌಟ್ ಕೋರ್ಟ್. ನಿಮಗೇನು ಮಾಡಲ್ಲ ಅವರು, ನೀವು ಜಸ್ಟ್ ಸಾಕ್ಷಿ ಪರಿಗಣಿಸ್ತಾರೆ ಅಷ್ಟೇ. ಬಟ್ at that time Mumbai people, nobody volunteered because they were afraid of getting involved, of being inconvenienced, perhaps inconvenienced. Inconvenience means ಅನಾನುಕೂಲತೆ. ಏನಾದರೂ ನಮ್ಗೆ ಅನಾನುಕೂಲತೆ ಆಗುತ್ತೇನೋ ಆ ಹುಡುಗಿಗೆ ಹೆಲ್ಪ್ ಮಾಡಿದರೆ, ನಮ್ಮನ್ನೆಲ್ಲ ಕೋಟಿ ಕರಿತೀವಿ, ನಿಮ್ಮನ್ನೇನು ಜಾಸ್ತಿ ಕರೆಯಲ್ಲ, ತಿರುಗಿಸ್ಕೋಬೇಡಿ. ಸೊ ನೆಕ್ಸ್ಟ್ we will see the next point. Let us see some glossary words here. He has given show. Show means push roughly. Doodu. Show means doodu. Push roughly ಅಂದರೆ ದೂಡುದು, ನೂಕುದು. Then sprint. Sprint means run very fast, ಜೋರಾಗಿ ಓಡೋದು. Sprawled. Sprawled means lie stretched, ಅಗಲ ಹಿಂಗೆ ಹಂಗಾದ ಬಿದ್ದಿರ್ತಾರಲ್ಲ ನೋಡಿ. Gash. Gash means a deep cut. A deep cut means ದೊಡ್ಡ ಗಾಯ ಆಗಿರ್ತದೆ ನೋಡಿ. ಓಕೆ, that's called gash. Okay, let us see last paragraph. Paragraph number 5. His heart hammering his chest. ಅವನ ಎದೆ ಬಡಿತ ಜಾಸ್ತಿ ಆಯಿತು. ಹಿಸ್ ಹಾರ್ಟ್ ಹ್ಯಾಮರಿಂಗ್ ಇಸ್ ಜಸ್ಟ್ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ. ಬಾಲೇಶ್ವರ ಶೂಡ್ ಹಿಮ್ಸೆಲ್ಫ್ ಟು ದ ಡೋರ್. ಬಾಲೇಶ್ವರ ಎಲ್ಲರೂ ದುಡ್ಕೋತ ಡೋರ್ ಹತ್ರ ಹೋದ. ಶೂಡ್ ಹಿಮ್ಸೆಲ್ಫ್ ಟು ದ ಡೋರ್ ಆ್ಯಂಡ್ ಜಂಪ್ಡ್ ಆಫ್. ನೋಡಿ ಎಲ್ಲ ಪ್ರೇಸಲ್ ವರ್ಬ್ಸು. ಆಫ್ ಮೀನ್ಸ್ ಆಚೆಗೆ. He jumped off the still moving train. ಟ್ರೇನ್ ಓಡಾಕತ್ತಿದ್ರು, ವಿಚಾರ ಮಾಡಲಿಲ್ಲ ಹುಡುಗಿನ ಉಳಿಸ್ಕೊಳ್ಳೇಬೇಕು ಅಂಥೇಳಿ. He jumped off the still moving train. ಓಡ್ತಾ ಇರ್ತಕ್ಕಂಥ ಟ್ರೈನಿಂದ ಜಿಗಿಬಿಟ್ಟ. As he landed on, phrasal verb. As he landed on the ground. ಜಿಗಿದು ಬಿಟ್ಟ. ಗ್ರೌಂಡ್ ಅಂದರೆ ಜಿಗಿದು ಕಡೆಕಾದವನ ಅಲ್ಲಿಂದ.
A burst of pain shot up phrasal verb. ಮತ್ತು ಜಿಗಾನ ಮತ್ತು ಪೇನ್ ಆಗೋದನ್ನೇ ಮತ್ತು ಹೌದಲ್ವಾ. ಇನ್ ಇನ್ ಹೀಸ್ ಆ್ಯಂಕಲ್, ಅವನಿಗೆ ಗಾಯ ಆಗಿಬಿಡ್ತು. ಮೂಳೆ ಕೀಲಿರ್ತಾವಲ್ಲ, ಆ್ಯಂಕಲ್ ಕೀಲು, ಕೀಲಿಗೆಲ್ಲ ಸ್ವಲ್ಪ ತ್ರಾಸಾಯಿತು. ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್, ಆದರೆ ಅಷ್ಟೇನು ತೊಂದರೆ ಆಗಲಿಲ್ಲ, ಸ್ವಲ್ಪ ರಕ್ತ ಬರ್ತಾಯಿತ್ತು ಅಷ್ಟೇ. ಅಂಥ ಟೈಮ್ದಾಗ ಏನು ವಿಚಾರ ಮಾಡಬಾರ್ದು. ಹಿ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ ಸೋಲ್ ಟಾರ್ನ್ ಆಫ್. ಅವನ ಒಂದು ಓಲ್ಡ್ ರಬ್ಬರ್ ಸ್ಲಿಪ್ಪರ್ ಇದ್ದು ಅದರ ಸೋಲ ಕಿತ್ತೋಗಿತ್ತು. ಟಾರ್ನ್ ಆಫ್ ಹರಿದು ಕಿತ್ತು ಕಿನಾರಾಗಿದ್ದಾಗ ಜಿಗಿದ ರಪ್ಸಕ್ಕೆ. ಆ್ಯಸ್ ಎ ರಿಸಲ್ಟ್ ಆಫ್ ಹಿಸ್ ಫಾಲ್, ಬಟ್ ಪಾಲೇಶ್ವರ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್. ಆದರೆ ಬಿಡಲಿಲ್ಲ ಅದ. ಬಾಲೇಶ್ವರ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್, ಓಕೆ, ಟು ಸ್ಪ್ರಿಂಟ್ ಬ್ಯಾಕ್, ಓಡಾಕತ್ತ ಬಿಟ್ವೀನ್ ದ ಟ್ರ್ಯಾಕ್ಸ್. ಆ ಹುಡುಗಿನ ಉಳಿಸ್ಕೊಳ್ಳೇಬೇಕು ಅಂತ ಓಡಾಕತ್ತ, ಹೌದಾ. ಆ್ಯಸ್ ಹಿಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೇನ್ ಆ್ಯಂಡ್ ಅವನು ಬಂದ ಟ್ರೈನ್ ಹೋಗ್ಬಿಡ್ತದು, ಕಾಯ್ಕೊಂಡ್ರಲೇ ಇಲ್ಲ ಅದು. ಪಿಕ್ಡ್ ಅಪ್ ಪ್ರೇಸಲ್ ವರ್ಬ್, ಓಕೆ, ಪಿಕ್ಡ್ ಅಪ್ ಪ್ರೇಸಲ್ ವರ್ಬ್. Speed again and disappeared. Okay, so dear students, I have discussed all the 5 paragraphs, and let us discuss question answers. I think 6 questions has been given here. Okay, let us discuss question answers. Okay, share your responses. Let us wait, I'll show the answers. Okay, there's a girl by the tracks. First share your responses is, it's a regular scene. What was regular about the scene? ಅಂದರೆ ಅರ್ಥ ಏನು ಇನ್ ಕನ್ನಡ? ಇದು ದಿನನಿತ್ಯ ನಡೀತಕ್ಕಂಥ ಒಂದು ದೃಶ್ಯ. ವಾಟ್ ವಾಸ್ ದ ರೆಗ್ಯುಲರ್ ಅಬೌಟ್ ದ ಸೀನ್? ಹಂಗಾದ್ರೆ ಏನದು ಅಂತ ಕೇಳ್ತಾನೆ. ಸೊ ಇಟ್ ಈಸ್ ಮೋರ್ ಕಾಮನ್ ಇನ್ ಹೈಲಿ ಪಾಪ್ಯುಲೇಟೆಡ್ ಸಿಟೀಸ್ ಲೈಕ್ ಚೆನ್ನೈ. ಹೈಲಿ ಪಾಪ್ಯುಲೇಟೆಡ್ ಸಿಟೀಸ್ ಯಾವುವು? ಚೆನ್ನೈ, ಹೈದರಾಬಾದ್, ಡೆಲ್ಲಿ. ದೇ ಆರ್ ಆಲ್ ಹೈಲಿ ಪಾಪ್ಯುಲೇಟೆಡ್ ಸಿಟೀಸ್. ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ಸಿಟೀಸ್ ಅವೆಲ್ಲ. ಇಟ್ ಮೀನ್ಸ್ ರೆಗ್ಯುಲರ್ ಸೀನ್ ಏನು? ದ ಕಮ್ಯೂಟರ್ಸ್ ಸ್ವಾರ್ಮ್ಡ್ ಔಟ್ ಫ್ರಮ್ ದ ಟ್ರೈನ್ ಎವ್ರಿ ಡೇ. ಓಕೆ, ಸ್ವಾರ್ಮ್ಡ್ ಔಟ್ ಆರ್ ಇನ್ ಎವ್ರಿ ಡೇ. ಓಕೆ, ಆ್ಯಂಡ್ ಇನ್ನೊಂದು ಪಾಯಿಂಟ್ ಬರೀಬೇಕಿಲ್ಲಿ. ಸೊ ಇಟ್ ಮೀನ್ಸ್ ದೇ ರಶ್ ಟು ದ ಬೋರ್ಡ್ ದ ಟ್ರೈನ್ಸ್. ಸಾಕಷ್ಟು ರಶ್ ಇರ್ತವೆ. ಇಫ್ ದೇ ಮಿಸ್ ಎ ಪರ್ಟಿಕ್ಯುಲರ್ ಟ್ರೈನ್ ದೇ ವಿಲ್ ಬಿ ಇನ್ ಟ್ರಬಲ್. ಬೈ ಚಾನ್ಸ್ ಏನಾದರೂ ಆ ಟ್ರೈನ್ ಮಿಸ್ ಮಾಡಿಕೊಂಡ್ರೆ ದೇ ವಿಲ್ ಬಿ ಇನ್ ಟ್ರಬಲ್. ಅವ್ರಿಗೆ ಮತ್ತೊಂದು ಸಿಗೋಂಗಿಲ್ಲ, ಫಿಕ್ಸ್ ಅದರಾಗ ಹೋಗ್ಬೇಕು ಅವರು. ಆ್ಯಂಡ್ ದೇ ವಿಲ್ ಗೆಟ್ ಲೇಟ್ ಟು ರೀಚ್ ದೇರ್ ಹೋಮ್. ಮತ್ತು ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಲೇಟ್ ಆಗಿಬಿಡುತ್ತೆ. ದಿಸ್ ಈಸ್ ಅ ರೆಗ್ಯುಲರ್ ಸೀನ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ನೋ ಒನ್ ಹ್ಯಾಸ್ ಟೈಮ್ ಟು ಥಿಂಕ್ ಅಬೌಟ್ ಅದರ್ಸ್ ಅಂತ ಕೊಡ್ತಾರೆ. ಸೊ ನೀವೇನು ಬರೀಬೇಕಂದ್ರೆ, ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಮೆಟ್ರೋಪೋಲಿಸ್ ಸಿಟೀಸ್. ಮೆಟ್ರೋಪೋಲಿಸ್ ಸಿಟೀಸ್ ಅಂದರೆ ಮುಂಬೈ, ಹೈದರಾಬಾದ್, ಚೆನ್ನೈ, ದೆಹಲಿ. ದೀಸ್ ಆರ್ ಆಲ್ ಮೆಟ್ರೋಪೋಲಿಸ್ highly populated cities, and every day commuters swarmed out and into the railway compartment. And also another point is, almost they rush to board the trains. If they miss a particular train they will be in trouble. Okay, and this is a regular scene, and unfortunately no one has time to think about others. Okay,
And let us see the next question. Question number 2. Roma Talraja tried to settle into a corner near the door in the train. Was he right in doing this? What would you have done if you were there? ನೋಡಿ, ಈ ರೋಮಾ ತಲ್ರೇಜ ಡೋರ್ ಹತ್ರ ನಿಂತ್ಕೊಂಡು ಆಕೆ ಹತ್ತಲಿಕ್ಕೆ ಟ್ರೈ ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ಪ್ರಶ್ನೆ. ವಾಸ್ ಸಿ ರೈಟ್ ಇನ್ ಡೂಯಿಂಗ್ ದಿಸ್? ಹಂಗಾದ್ರೆ ಆಕೆ ಮಾಡಿದ್ದು ಸರಿ ಏನು? ವಾಟ್ ವುಡ್ ಯು ಹ್ಯಾವ್ ಡನ್ ಇಫ್ ಯು ವರ್ ದೇರ್? ಏನು ಅಂತಂದರೆ, ನೀ ಅಲ್ಲಿದ್ದೆ ಅಂದರೆ ಏನು ಮಾಡ್ತಿದ್ದೆ ಅಂತ ಕೇಳ್ತಾರೆ, ಹೌದಾ? ಸೊ ಫಸ್ಟ್ ಆಫ್ ಆಲ್, ನೋ, ಸಿ ವಾಸ್ ನಾಟ್ ರೈಟ್ ಇನ್ ಡೂಯಿಂಗ್ ದಿಸ್. ಸೊ ಅಲ್ಲೇನು ಅಂತಂದರೆ ಅವಳು ಮಾಡಿದ್ದು ಸರಿ ಇಲ್ಲ. ಓಕೆ, no, she was not doing the right thing by settling into a corner, especially near the door. ಅವಳು ಮಾಡಿದ್ದು ಸರಿ ಇಲ್ಲ. ಬಿಕಾಸ್ ದ ಟ್ರೈನ್ ವಾಸ್ ಕ್ರೌಡೆಡ್, ಪೀಪಲ್ ವರ್ ನಾಟ್ ಏಬಲ್ ಟು ಸ್ಟ್ಯಾಂಡ್ ಸೇಫ್ಲಿ ಆ್ಯಂಡ್ ದ ಸ್ಪೇಸ್ ವಾಸ್ ಲೆಸ್. ಇಫ್ ಐ ವಾಸ್ ದೇರ್, ಐ ವುಡ್ ಹ್ಯಾವ್ ಟ್ರೈ ಟು ಸ್ಟ್ಯಾಂಡ್ ಇನ್ ಎ ಸೇಫರ್ ಪ್ಲೇಸ್ ಅಂತ ಹೇಳ್ತಾರೆ. ಸೊ ಶಿ ವಾಸ್ ನಾಟ್ ಡೂಯಿಂಗ್ ಎ ರೈಟ್ ಥಿಂಗ್. And if I was there, I would have tried to stand in a safer place ಅಂತ ಹೇಳ್ತಾರೆ. ಸೇಫರ್ ಪ್ಲೇಸ್ ಹುಡ್ಕೊಂಡು ಹೋಗ್ತೀರ ಅಂತ ಹೇಳ್ತಾರೆ. And see the question number 3. There's a girl by the tracks. The voices cried out. Whose voices do you think those were? ನೋಡಿ, ದೇರ್ಸ್ ಎ ಗರ್ಲ್ ಬೈ ಟ್ರ್ಯಾಕ್ಸ್ ಅಂತ ಅಲ್ಲಿ ಚೀರಾಡ್ತಾರೆ. ಹಂಗಾದ್ರೆ ಯಾರ ಧ್ವನಿ ಅದು ಅಂತ ಪ್ರಶ್ನೆ. ದ ವಾಯ್ಸಸ್ ಕೇಮ್ ಫ್ರಮ್ ದ ಪ್ಯಾಸೆಂಜರ್ಸ್ ಹೂ ಸ್ಟುಡ್ ಎಟ್ ದ ಡೋರ್. ಅದು ಪ್ಯಾಸೆಂಜರ್ ಧ್ವನಿ ಬಂದಿರುತ್ತೆ. ಹೂ ಸ್ಟುಡ್ ಎಟ್ ದ ಡೋರ್ ಆಫ್ ದ ಟ್ರೈನ್ ವಿಚ್ ವಾಸ್ ಕಮಿಂಗ್ ಫ್ರಮ್ ದ ಅಪೋಸಿಟ್ ಡೈರೆಕ್ಷನ್. ಅಪೋಸಿಟ್ ಡೈರೆಕ್ಷನ್ ಏನು ಟ್ರೈನ್ ಬರ್ತಾ ಇತ್ತಲ್ಲ, ಅವರ ಧ್ವನಿ ಅದು. ಓಕೆ, the voices came from the passengers who stood at the door of the train which was coming from the opposite direction. Okay, question number 4. Baleshwara was impulsive in taking decision because. It means Baleshwara with no thinking. Impulsive means with no thinking he took a decision ಬಿಕಾಸ್ ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್. ಯಾಕಂದರೆ ಅಲ್ಲಿ ಹುಡುಗಿ ಟ್ರ್ಯಾಕ್ ಹಳಿ ಮೇಲೆ ಬಿತ್ತಿದ್ರು. ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್. ಆ್ಯಂಡ್ ಸಿ ದ ಕ್ವಶನ್ ನಂಬರ್ 5. ದ ಡಿಕ್ಷನರಿ ಸೇಸ್ ಕ್ಯಾಲಸ್ ಮೀನ್ಸ್ ಅನ್ಕನ್ಸರ್ನ್ಡ್. ಹಾಗಾದರೆ ಡಿಕ್ಷನರಿ ಪ್ರಕಾರ ಕ್ಯಾಲಸ್ ಅಂದರೆ ಏನು? ಮರಗಟ್ಟಿದ ಇನ್ ಕನ್ನಡ, ಅನ್ಕನ್ಸರ್ನ್ಡ್. In this situation, who do you think were callous towards the accident? ಹಾಗಾದರೆ ನಿಮ್ಮ ಪ್ರಕಾರ ಕ್ಯಾಲಸ್ ಅಂದರೆ ಯಾರು? ಕ್ಯಾಲಸ್ ಅಂದರೆ ಡೆಫಿನೆಟಾಗಿ ಅಲ್ಲಿ ಪೀಪಲ್ ಆಫ್ ಮುಂಬೈ ಇರ್ತಾರೆ. ಓಕೆ, ದ ಪೀಪಲ್ ಆಫ್ ಮುಂಬೈ ಹೂ ಸಾ ದ ಆಕ್ಸಿಡೆಂಟ್, ಹೂ ಸಾ ದ ಸೀನ್ ಆಫ್ ರೋಮಾ ಫಾಲಿಂಗ್ ಆನ್ ದ ಟ್ರ್ಯಾಕ್ಸ್. ಓಕೆ, ದೋ ದೇ ವುಡಂಟ್ ಹೆಲ್ಪ್ ಹರ್, ದೇ ಹ್ಯಾಡ್ ಸೀನ್ ಇಟ್, but they didn't volunteer to help her. It means nobody volunteered to help her. They were considered as callous towards the accident because they saw it. They saw Roma was falling down on the tracks, but nobody was volunteered to help her. So they were considered as callous towards the accident. And
Question number 6. Baleshwara rushed to help the girl. His movement has been described with verbs like should, identified two more such verb or verbal phrases in paragraph. So you have already known Baleshwara helped the girl Roma Talresa. His movement has been described with verbs like should, identify two or more such verbs or verbal phrases in paragraphs. ಅಂದರೆ he has given phrasal verbs there. Okay, and see here, jumped off is there, landed on is there, to sprint back is there. Okay, he has given so many phrasal verbs: jumped off, landed on, to sprint back. Okay, so many phrasal verbs are there. So, dear students, I taught you 5 paragraphs, and also the first part share your responses also. If you face any difficulty, then comment me in the comment box. And if you liked my videos, please share with your friends. And this is very helpful to me. ನೋಡಿ ಸ್ಟೂಡೆಂಟ್ಸ್, ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಆಮೇಲೆ ತುಂಬ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಅದು ನನಗೆ ಎಷ್ಟೋ ಸ್ಫೂರ್ತಿ ಆಗುತ್ತೆ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸ್ಟೂಡೆಂಟ್ಸ್. We will meet again tomorrow in my next video. Thank you so much, and don't forget to subscribe my channel if you are the new audience. ಓಕೆ, ನೀವು ನಮಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. We will meet again in my tomorrow's next video. Thank you.